ಬರೀ 2 ಲಕ್ಷ ಕೊಟ್ಟು ಕಳಿಸ್ತೀನಿ ನಾನು. ಅದು ಮಾತಂದ್ರೆ ಮಾತು. ಡೌನ್ ಪೇಮೆಂಟ್ ಹೇಳಿ ಮತ್ತೆ ಸರ್ ಬರೀ 30-40 ಸಾವಿರ ಕೊಟ್ರೆ ಡೌನ್ ಪೇಮೆಂಟ್. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಸರ್ ಚಾಲೆಂಜ್ ಆಗಿ ಹೇಳ್ತೀನಿ, ನಿಮ್ ಚಾನಲ್ ಮುಖಾಂತರ ಬಂದ್ರೆ ಬರೀ 6,75,000 ಕೊಟ್ಬಿಡ್ತೀನಿ. 2012 ಮಾಡಲ್ LTZ ಡೀಸೆಲ್ ಗಾಡಿ ಆಟೋಮೆಟಿಕ್, ಜೀರೋ ಡೌನ್ ಪೇಮೆಂಟ್ ಅಣ್ಣ. ಇದು ಕೂಡ ಜೀರೋ ಡೌನ್ ಪೇಮೆಂಟ್ ಲೋನ್ ಆಗುತ್ತೆ ಸರ್. ಆಲ್ಮೋಸ್ಟ್ ಲೋನ್ ಟ್ರೈ ಮಾಡ್ಕೊಟ್ಬಿಡ್ತೀನಿ. ಗಾಡಿ ಒಂದು ಟೆಸ್ಟ್ ಡ್ರೈವ್ ತಗೊಳ್ಳಿ, ಬಿಟ್ಟೆ ಹೋಗಲ್ಲ. 85ಗೆ 16 ಮಾಡಲ್ ಕ್ರೆಡಾ ಕೊಡ್ತೀನಿ, ಪೆಟ್ರೋಲ್ ಪ್ಲಸ್ CNG. ಎಷ್ಟಾಗತ್ತೆ ಬೇಗ ಬರೀ ನಾನು. ಓಕೆ 5,25,000ಗೆ ಬಲನೋ ಕೂಡ ಅದು ಕೂಡ ನಿಮಗೆ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಕೂಡ ಸಿಗುವಂತ ಚಾನ್ಸ್ ಇದೆ. ನಿಮಗೆ 4,95,000 ಕೊಟ್ಬಿಡ್ತೀನಿ ಸರ್. ಚಿಕ್ಕ ಗಾಡಿ ಮೇಂಟೈನ್ ಆರಾಮಾಗಿ ಮಾಡ್ಬೋದು. ಇಂಜಿನ್ 5 ಲಕ್ಷವರೆಗೂ ಓಡತ್ತೆ, ಆರಾಮಾಗಿ ತಗೊಳ್ಳಿ ಗಾಡಿ. ಸರ್ 5.25 ಲಕ್ಷ ಕೊಟ್ಬಿಡ್ತೀನಿ ಸರ್. 5.25 ಲಕ್ಷಕ್ಕೆ ಡೌನ್ ಪೇಮೆಂಟ್ ಆಗಾರೆ ಸರ್ ಆಲ್ಮೋಸ್ಟ್ ಲೋನ್ ಆಗಿಬಿಡತ್ತೆ ಕೂಡ. ನಿಮಗೆ 5,25,000 ಕೊಟ್ಬಿಡ್ತೀನಿ ಸರ್. 2,40,000 ಕೊಟ್ಬಿಡ್ತೀನಿ ಸರ್. ತಗೊಂಡ್ ಹೋದ್ರು ನೀವು ಯಾರನ್ನ ತಗೊಂಡ್ ಹೋದ್ರು ಗಾಡಿ ಆರಾಮಾಗಿ 5 ಲಕ್ಷವರೆಗೂ ಓಡಬಹುದು. ಗಾಡಿ 5 ಲಕ್ಷಕ್ಕೆ ಕೊಟ್ಬಿಡ್ತೀನಿ ತಗೊಳ್ಳಿ ಸರ್. 5 ಲಕ್ಷಕ್ಕೆ ಬರೀ 5 ಲಕ್ಷಕ್ಕೆ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ. 3 ಲಕ್ಷಕ್ಕೆ 3 ಲಕ್ಷಕ್ಕೆ ಎಲ್ಲ ಟಚ್ ಅಪ್ ಪಾಲಿಶ್ ಎಲ್ಲ ಮಾಡಿ ಕೊಡ್ತೀನಿ, ಮದುವೆ ಹುಡುಗಿ ತರ ಮಾಡಿ ಕೊಡ್ತೀನಿ ಸರ್. 7,90,000 ಕೊಟ್ಬಿಡ್ತೀನಿ ಸರ್. ಓಕೆ 7,90,000ಕ್ಕೆ ಏನ್ ಸರ್ ವಿಡಿಯೋ ಮಾಡೋಣ ಸ್ಟಾರ್ಟ್ ಮಾಡೋಣ. ಇವಾಗಲೇ ಮಾಡೋಣ ಇವಾಗ್ಲೇ. ಹೌದಾ? ಹೌದು. GS ಕಾರ್ ವರ್ಲ್ಡ್ ಅಡ್ರೆಸ್ ಹೇಳ್ಬಿಡಿ ಹಾಗಾದ್ರೆ. ಬನ್ನರ್ಘಟ್ಟ ಮೇನ್ ರೋಡ್ ಅರಕೆರೆ ಸಿಗ್ನಲ್ ಹತ್ರ ಇರೋದು. ಅರಕೆರೆ ಸಿಗ್ನಲ್ ಇಂದ ಬರೀ ವಾಕೇಬಲ್ ಡಿಸ್ಟೆನ್ಸ್ ನಮ್ದು GS ಕಾರ್ ವರ್ಲ್ಡ್ ಶೋರೂಮ್ ಇರೋದು. ಒಂದೇ ಒಂದು ಲ್ಯಾಂಡ್ ಮಾರ್ಕ್ ಹೇಳ್ತೀನಿ, ಪ್ರೈಮ್ ಕೋಟ್ ಟೆಕ್ ಪಾರ್ಕ್ ಆಪೋಸಿಟ್ ನಮ್ ಶೋರೂಮ್ ಇರೋದು ಸರ್. ಎಷ್ಟಿದೆ ಕಾರ್ಗಳು ಇವತ್ತು ನಿಮ್ಗೆ ಹೇಳ್ಬೇಕಾದ್ರೆ ಒಂದು 20-22 ವರೆಗೂ ತೋರಿಸ್ತೀನಿ. ಇನ್ನ ಗಾಡಿಗಳೈತೆ, ಕ್ಯಾಟ್ಲಾಗ್ ಅಲ್ಲಿ ಮೆನ್ಷನ್ ಐತೆ. ಇಲ್ಲಿ ಜಾಗ ಇಲ್ಲ ಅಂತ ನನಗೆ ತೋರ್ಸಕ್ ಆಗ್ತಾ ಇಲ್ಲ. ಹೌದು, ನಿಮ್ಗೆ ಯಾವ್ದು ಇದೆ ರಿಕ್ವೈರ್ಮೆಂಟ್ ಹೇಳಿ, ನಾನು ಅರೇಂಜ್ ಮಾಡಿ ಕೊಡ್ತೀನಿ. ಸೇಫ್ಟಿ ಗಾಡಿ ಬೇಕು ಅಂದ್ರೆ ನಮ್ ಇಂಡಿಯಾ ಮೇಡ್ ಟಾಟಾನೇ ಬೆಸ್ಟ್. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಟಾಟಾ ಜೆಸ್ಟ್ ಪೆಟ್ರೋಲ್ ವೇರಿಯಂಟ್ ಇರ್ತದೆ. ಗಾಡಿ ಹೆಂಗೈತೆ ಅಂದ್ರೆ ತುಂಬಾ ಡಾರ್ಕ್ ಚಾಕ್ಲೇಟ್ ಸ್ವೀಟ್ ಆ ತರ ಐತೆ. 2016 ಮಾಡಲ್ ಇರ್ತದೆ. ಸೆಕೆಂಡ್ ಓನರ್ 1 ಲಕ್ಷ ಓಡಿರೋದು ರೆಕಾರ್ಡೆಡ್ ಗಾಡಿ. ಮಾತ್ರ ಮ್ಯಾಗ್ವಿಲ್ ಇರ್ತದೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಐತೆ. ಬರೀ 3.5 ಲಕ್ಷ. 3.5 ಲಕ್ಷಕ್ಕೆ ಬರೀ 3.5 ಲಕ್ಷಕ್ಕೆ. ಇನ್ನ ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ. ನೋಡ್ಕೊಳ್ಳಿ ಮುಖ, ನೋಡ್ಕೊಳ್ಳಿ ಚಾನಲ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸಾರ್ ಹೆಸರು ತಗೋಬಿಟ್ರೆ 5,000 ಏನ್ ಲೆಕ್ಕನೇ ಇಲ್ಲ. ಇನ್ನ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ, ಬನ್ನಿ ಬೇಗ. ಡೌನ್ ಪೇಮೆಂಟ್ ಹೇಳಿ ಮತ್ತೆ ಸರ್. ಬರೀ 30-40,000 ಕೊಟ್ರೆ ಡೌನ್ ಪೇಮೆಂಟ್, ಗಾಡಿಗೆ ಪೂರ್ತಿ ಲೋನ್. ಅದನ್ನು ನಾನು ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಒಂದು 750-740 ರೇಂಜ್ ಅಲ್ಲಿ ಇದ್ರೆ ಏನೋ ನೀವು 770 ಮೇಲೆ 830-840 ಇದ್ರೆ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಕೊಡ್ತೀನಿ. ಬನ್ನಿ ಅಣ್ಣ. ಮಾರ್ಕೆಟ್ ಅಲ್ಲೇ ದೂದ್ ಪಿಡ ತರ ಸೇಲ್ ಆಗೋದು ಬ್ರೆಜಾ ಮಾತ್ರ. ಹೌದು ಸರ್. ಹೇಳಿ ಡೀಟೇಲ್. ಮಾರ್ಕೆಟ್ ಸ್ಪೆಲ್ಲಿಂಗ್ ಸ್ಟಾರ್ಟ್ ಆಗದೆ M ಇಂದ. ಇದು ಗಾಡಿದು ಸ್ಪೆಲ್ಲಿಂಗ್ ಸ್ಟಾರ್ಟ್ ಆಗದೆ M ಇಂದ. ಯಾವ್ದು? ಮಾರುತಿ ಸುಜುಕಿ ಬ್ರೆಜಾ, ಅದು ZI ಪ್ಲಸ್ ಸರ್. ಇದು ಸರ್ವಿಸ್ ಬಗ್ಗೆ ಎಲ್ಲರಿಗೂ ಗೊತ್ತು, ಮೈಲೇಜ್ ಬಗ್ಗೆ ಎಲ್ಲರಿಗೂ ಗೊತ್ತು. ಹೆಂಗ್ ಗೊತ್ತಾ ಲೆಕ್ಕ? ಇಡ್ಲಿ ರೇಟ್ ಎಷ್ಟು ಎಲ್ಲರಿಗೂ ಗೊತ್ತಿದೆ, ದೋಸಾ ರೇಟ್ ಎಲ್ಲರಿಗೂ ಗೊತ್ತಿದೆ. 2016 ಮಾಡಲ್ ಸೆಕೆಂಡ್ ಓನರ್ ZI ಪ್ಲಸ್ ಟಾಪ್ ಅಂಡ್ ಬಟನ್ ಸ್ಟಾರ್ಟ್ ZI ಪ್ಲಸ್ ಡೀಸೆಲ್. ಇದು ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. 77,000 ಓಡೈತೆ ಸರ್ ಗಾಡಿ. ಓಕೆ ನಿಮ್ ಚಾನಲ್ ಮುಖಾಂತರ ಬಂದ್ರೆ ಸರ್ ಚಾಲೆಂಜ್ ಆಗಿ ಹೇಳ್ತೀನಿ, ನಿಮ್ ಚಾನಲ್ ಮುಖಾಂತರ ಬಂದ್ರೆ ಬರೀ 6,75,000 ಕೊಟ್ಬಿಡ್ತೀನಿ. ಓಕೆ 6,75,000ಕ್ಕೆ ಒಂದೇ ಬೆಲೆ. ಯಾರು ಕೊಡಲ್ಲ ಈ ತರ ಗಾಡಿ ಸರ್. ಸರಿ, ಪ್ರೈಸ್ ಹೇಳ್ಬಿಟ್ರಲ್ಲ, ಡೌನ್ ಪೇಮೆಂಟ್ ಯಾರು ಹೇಳ್ತಾರೆ? ಜೀರೋ ಡೌನ್ ಪೇಮೆಂಟ್. ಪ್ರೊಫೈಲ್ ಚೆನ್ನಾಗಿದ್ರೆ ಮಾತಾಡಂಗಿಲ್ಲ. ಜೀರೋ ಡೌನ್ ಪೇಮೆಂಟ್. ಬೀಗ ಜೇಬಲ್ ಹಾಕೊಂಡು ತಗೊಂಡು ಹೋಯ್ತಾ ಇರ್ಬೇಕು ಈ ಗಾಡಿ ಅಷ್ಟೇ. ಈ ಗಾಡಿ ನಾನು ಬೀಗ ಜೇಬಲ್ ಹಾಕಿ ತಗೋತಾರೆ. ನೆಕ್ಸ್ಟ್ ಗಾಡಿದು ಡೀಟೇಲ್ ಆಗರೆ ಕೊಟ್ಬಿಡೋಣವಾ? ಕೊಡೋಣ ಬನ್ನಿ ಸರ್. ಹೇಳಿ ಮತ್ತೆ ಸರ್. ಕುದುರೆ ಕ್ರೂಸು. ಹೌದು. ಹೆಂಗಿರುತ್ತೆ ಗೊತ್ತಾ? ನಮ್ದು ಒಂದೇ ಒಂದು ನಿಮ್ಗೆ ಬೇಕಾದ್ರೆ ಟ್ರೈಲ್ ಕೊಡ್ತೀನಿ. ಇಲ್ಲೇ ನಮ್ಮ ಹತ್ರ 1-2 ಕಿಲೋಮೀಟರ್ ಇದ್ರೆ ನೈಸ್ ರೋಡ್ ಇದೆ. ಗಾಡಿ ಅಲ್ಲಿಂದಾನೆ ಮನೆ ಹೋಗ್ಬಿಡ್ತೀರಾ, ಅದು ಬೇರೆ ಟೆನ್ಷನ್. ಯಾಕಂದ್ರೆ ಗಾಡಿ ಹಂಗೈತೆ. ಓಡ್ತಾ 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 ಹೆಂಗ್ ಮಜಾ ಬರುತ್ತಂದ್ರೆ, 2012 ಮಾಡಲ್ 2012 ಮಾಡಲ್ LTZ ಡೀಸೆಲ್ ಗಾಡಿ ಆಟೋಮೆಟಿಕ್. ಟ್ರಾಫಿಕ್ ಟೆನ್ಷನ್ ಇಲ್ಲ, ಸಖತ್ತಾಗಿದೆ. ಒಂದ್ ಕೈಯಲ್ಲಿ ದಮ್ ಬೇಕಾದ್ರೂ ಹೊಡ್ಕೊಂಡು ಹೋಗ್ಬೋದು. 2012 ಮಾಡಲ್ ಸೆಕೆಂಡ್ ಓನರ್ 67,000 ಓಡೈತೆ. ಡೀಸೆಲ್ ಆಟೋಮೆಟಿಕ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ಒಂದ್ ಮಾತು ಹೇಳ್ತೀನಿ, ಸುಳ್ಳು ಹೇಳಲ್ಲ ನಾನು. ಮೈಲೇಜ್ 15-16 ಕೊಡುತ್ತೆ ಅಂತ ಹೇಳಲ್ಲ ಸರ್. 2 ಲೀಟರ್ ಇಂಜಿನ್ 12 ಲೆಕ್ಕ ಇಟ್ಕೊಳ್ಳಿ ಸರ್. 12 ಲೆಕ್ಕ ಇಟ್ಕೋಬಹುದು ಅಷ್ಟೇ ಸರ್ ಬರೋದು, ಜಾಸ್ತಿ ಬರಲ್ಲ. ನೀವು ಆರಾಮಾಗಿ ಓಡಿಸಿದ್ರೆ 30-40 ಓಡಿಸಿದ್ರೆ ಫಸ್ಟ್ ಆಫ್ ಆಲ್ ಅಷ್ಟಕ್ಕೆ ಓಡಕ್ಕೆ ನಿಮ್ಗೆ ಮನಸ್ಸೇ ಬರಲ್ಲ. ಈ ಗಾಡಿ ಸೆಕೆಂಡ್ ಓಡಿಸಿದ್ರು ಮೈಲೇಜ್ ಬರಲ್ಲ. ಕುದುರೆ ಮೇಲೆ ಕುತ್ಕೊ ಬಂದ್ಮೇಲೆ ಸರ್ ಟಕು 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 ಅಂತ ಓಡ್ತಾ ಅದೇ ಲೆಕ್ಕ. ಹೌದು ಸರ್, ಅದೇ ಲೆಕ್ಕ ಗಾಡಿ. ಇದು ಪ್ರೈಸ್ 4 ಲಕ್ಷ ಕೊಟ್ಬಿಡ್ತೀನಿ. 4 ಲಕ್ಷಕ್ಕೆ 4 ಲಕ್ಷಕ್ಕೆ 2012 ಮಾಡಲು ಗಾಡಿ ತಗೊಂಡೋಗಿ ಸಖತ್ತಾಗಿದೆ ಗಾಡಿ. ಓಕೆ ನೆಕ್ಸ್ಟ್ ಹಾಗಾದ್ರೆ ಸರ್ ಒಳ್ಳೆ ಡಿಮಾಂಡಬಲ್ ಗಾಡಿ ಅಂತ ಹೇಳ್ಬೋದು ಸರ್. ಮಾರುತಿ ಸುಜುಕಿ S ಕ್ರಾಸ್ 2016 ಮಾಡಲ್. ಥರ್ಡ್ ಓನರ್ ಆಗಿದ್ರು ಸಿಂಗಲ್ ಓನರ್ ಟೆಸ್ಟ್ ಅಲ್ಲಿ ಐತೆ. 70,000 ಚಿಲ್ಲರೆ ಓಡೈತೆ. ಡೀಸೆಲ್ ಗಾಡಿ ಇರ್ತದೆ.
ಆರಾಮಾಗಿ ಮೈಲೇಜ್ ಕೊಡುತ್ತೆ ಸರ್. ಹೌದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಐತೆ. ನಾನು ಏನು ರಿಕಮೆಂಡ್ ಮಾಡ್ತೀನಿ ಅಂದರೆ ಫೋರ್ಡ್ ಈಕೋ ಸ್ಪೋರ್ಟ್ ಸುಮಾರು ಜನ ಅವ್ರಿಗೆ ಆಪ್ಷನ್ ಇದು. ಹೌದು. ಮೇಂಟೆನೆನ್ಸ್ ಇರಲಿ ಏನಾರ ಇರಲಿ ಸ್ವಲ್ಪ ಕಡಿಮೆ ಸಿಗತ್ತೆ. ಅದು ಸ್ವಲ್ಪ ಅದಕ್ಕೂ ಕಂಪೇರ್ ಮಾಡಿದ್ರೆ ಅದು ಈಕೋ ಸ್ಪೋರ್ಟ್ ತಗೋಬದ್ಲಿ ಇದನ್ನು ಹೋಗ್ಬೋದು. ಹೌದು, ಅದು ಕೂಡ ಇದು 1600cc. ಹೌದು, ಒಂದು ಆಪ್ಷನ್. ಬಟ್ ಎಂಡ್ ಆಫ್ ದ ಡೇ ಡಿಸಿಷನ್ ನಿಮ್ದೆ. ನಿಮ್ಗೆ ಯಾವ್ದು ಬೇಕು ಹೇಳಿ, ನಾವು ಕರೆಕ್ಟಾಗಿ ಅಡ್ವೈಸ್ ಕೊಟ್ಟು ಗಾಡಿ ಕೊಡ್ತೀವಿ ಸರ್. ಗಾಡಿ ಮಾತ್ರ ಮಾತಾಡೋಂಗೆಲ್ಲ ಸಖತ್ತಾಗಿದೆ. ಒಂದು ಮ್ಯಾಕ್ಸಿಮಮ್ ಪ್ರೈಸ್ ಹೇಳ್ಬಿಡ್ತೀನಿ ಸರ್, 595 ಕೊಟ್ಬಿಡ್ತೀನಿ ಸರ್. 595 ಆಚೆಯಿಂದ 60-70 ಸಾವಿರ ಕಡಿಮೆಗೆ ಹೇಳ್ತಾರೆ. ಅದು 595 ಕೊಟ್ಬಿಡ್ತೀನಿ. ಎಷ್ಟಾಗತ್ತೆ ಬೇಗ ಬಂದು ಗಾಡಿನ ತಗೊಂಡೋಗ್ಬಿಡಿ. ಡೌನ್ ಪೇಮೆಂಟ್ ಜೀರೋ ಡೌನ್ ಪೇಮೆಂಟ್ ಅಣ್ಣ. ಇದು ಕೂಡ ಜೀರೋ ಡೌನ್ ಪೇಮೆಂಟ್. ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿದ್ರೆ 16 ಮಾಡಲ್ದು ಎಸ್ ಕ್ರಾಸ್, ಮಾರುತಿ ಸುಜುಕಿ ಎಸ್ ಕ್ರಾಸ್ ಮನೆಗೆ ತಗೊಂಡು ಹೋಯ್ತಾರೆ ಅಷ್ಟೇ. ಓಕೆ ಸರ್, ಫಾರ್ಚುನರ್ ಸರ್ ತುಂಬಾ ಡಿಮಾಂಡೇಬಲ್ ಗಾಡಿ ಅಂತಾನೆ. ಕಲರ್ ಗ್ರೇ ಎಲಿಫೆಂಟ್ ತರಾನೇ ಇದೆ ಗಾಡಿ. ಆನೆ ಅಂತ ಸುಮ್ಮನೆ ಹೇಳಲ್ಲ ಸರ್. ಹೌದು. 2014 ಮಾಡಲ್ ಇರ್ತದೆ. ಸೆಕೆಂಡ್ ಓನರ್. 1,44,000 ಕಿಲೋಮೀಟರ್ ಓಡೈತೆ. ಟೈರ್ ನೋಡ್ಬಿಟ್ರೆ ನೀವು ಚಿಕನ್ ಲೆಗ್ ಪೀಸ್ ತರ ಐತೆ ಗಾಡಿ. ನೋಡಿ ಗಾಡಿಗೆ ಟೈರಿಂಗ್ ನೋಡಿ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಇದೆ. 100% ಆಕ್ಸಿಡೆಂಟ್ ಫ್ರೀ. ಲೋನ್ ಆಲ್ಮೋಸ್ಟ್ ಲೋನೇ ಆಗ್ಬಿಡತ್ತೆ ಸರ್. 14,20,000 ಕೊಟ್ಬಿಡ್ತೀನಿ ಸರ್. 14,20,000ಕ್ಕೆ. ಹೌದು ಸರ್. ನೀವು ಕೇಳ್ತಾ ಇರೋದು ನನಗೆ ಮನ್ಸಾಗ್ತಾ ಇಲ್ಲ. ನೀವು ಇನ್ನ ಡಿಸ್ಕೌಂಟ್ ಕೇಳ್ತಾ ಇರ್ಬೋದು ನೀವು. 14 ಲಕ್ಷ ಕೊಟ್ಬಿಡ್ತೀನಿ ಬನ್ನಿ ಅಣ್ಣ. 14 ಲಕ್ಷಕ್ಕೆ. ಹೌದು. ಓಕೆ, ಸೊ ಲೋನು ಕೂಡ ಆಗತ್ತೆ. ಲೋನು ಆಗತ್ತೆ ಸರ್. ಆಲ್ಮೋಸ್ಟ್ ಲೋನೇ ಟ್ರೈ ಮಾಡ್ಕೊಟ್ಬಿಡ್ತೀನಿ. ಗಾಡಿ ಒಂದು ಟೆಸ್ಟ್ ಡ್ರೈವ್ ತಗೊಳ್ಳಿ, ಬಿಟ್ಟೇ ಹೋಗಲ್ಲ. 14 ಮಾಡಲ್, ಸೆಕೆಂಡ್ ಓನರ್ ಇರ್ತದೆ. 2022 ಮಾಡಲ್ ತರ ನಿಮಗೆ ಫೀಲ್ ಬರುತ್ತೆ. ಆ ತರ ಮೇಂಟೈನ್ ಮಾಡೋರೆ. ಒಂದ್ಸಲಿ ಬಂದು ಗಾಡಿನ ನೋಡ್ಕೊಳ್ಳಿ, ಬಿಟ್ಟು ಹೋಗಲ್ಲ ನೀವು. ಹ್ಯುಂಡೈ ಕ್ರೆಟಾ ತುಂಬಾ ಡಿಮಾಂಡಬಲ್ ಗಾಡಿ. ಖಂಡಿತ ಸರ್. ಅದಕ್ಕೆ ಅಡ್ವಾಂಟೇಜ್ ಹೇಳ್ಬಿಡ್ತೀನಿ ಸರ್. ಫಸ್ಟ್ ಆಫ್ ಆಲ್ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡವ್ರೆ. ಪೆಟ್ರೋಲ್ ಪ್ಲಸ್ CNG ಇದು 66,000 ಓಡಿರೋದು. ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತೀನಿ. ಥರ್ಡ್ ಓನರ್ ಆಗಿರ್ತದೆ. 2016 ಮಾಡಲ್ ಇದೆ. CNG ಇದ್ದಾಗ ನೀವು 25-28 ವರೆಗೂ ಆರಾಮಾಗಿ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಪೆಟ್ರೋಲ್ ಇದೆ. ಆಪ್ಷನ್ ಬಟನ್ ಇರುತ್ತೆ. ಕಾಂಬೋ ಅಂತ ಹೇಳ್ಬೋದು. ಯಾವ್ದ್ರಲ್ಲಿ ಬೇಕು ಆವಾಗ ಶಿಫ್ಟ್ ಮಾಡ್ಕೊಂಡು ಓಡಿಸ್ಕೋಬಹುದು. 100% ಆಕ್ಸಿಡೆಂಟ್ ಫ್ರೀ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಇದು SX ಅಲ್ಲ, ಇದು E+ ಇದು. ಟಾಪ್ ಎಂಡ್ ಅಲ್ಲ, ಮಿಡಲ್ ವೇರಿಯಂಟ್ ಇರ್ತದೆ. ಸಕ್ಕತ್ತಾಗಿದೆ ಗಾಡಿ. 100% ಆಕ್ಸಿಡೆಂಟ್ ಫ್ರೀ. ಗಾಡಿ ಮಾತ್ರ ಬಿಡಗೆ ಇಲ್ಲ ಸರ್. 6,85,000 ಕೊಟ್ಬಿಡ್ತೀನಿ ಸರ್. 6,85ಕ್ಕೆ 16 ಮಾಡಲ್ ಕ್ರೆಡಾ ಕೊಡ್ತೀನಿ. ಪೆಟ್ರೋಲ್ ಪ್ಲಸ್ CNG. ಎಷ್ಟಾಗತ್ತೆ ಬೇಗ ಬರೀ, ನಾನು ಕೊಟ್ಬಿಟ್ಟು ಕಳಿಸ್ತೀನಿ. ಡೌನ್ ಪೇಮೆಂಟ್ ಸರ್ ಎಷ್ಟಾಗ್ಬೋದು ಇದಕ್ಕೆ? ಜೀರೋ ಡೌನ್ ಪೇಮೆಂಟ್ ಮಾಡಕ್ಕೆ ಚಾನ್ಸಸ್ ಇದೆ. ಪ್ರೊಫೈಲ್ ಚೆನ್ನಾಗಿದ್ರೆ. ಇಲ್ಲಾಂದ್ರೆ ಬರೀ 50,000 ಕೊಡಿ ಗಾಡಿ ಮನೆಗೆ ತಗೊಂಡು ಹೋಯ್ತಾರೆ. ಓಕೆ, ನೆಕ್ಸ್ಟ್ ಸರ್ ಮಾರುತಿ ಸುಜುಕಿ ಬಲೆನೋ. ಸರ್ ಬೆಲೆನೋ ತುಂಬಾ ಡಿಮಾಂಡೇಬಲ್ ಗಾಡಿ ಅಂತ ಹೇಳ್ಬೋದು. 2016 ಮಾಡಲ್, ಸಿಂಗಲ್ ಓನರ್ ಇರ್ತದೆ. 80,000 ಚಿಲ್ಲರೆ ಹೊಡೈತೆ ಸರ್. ಓಕೆ, 80 ಅಲ್ಲ ಅನ್ಸುತ್ತೆ, 77 ಓಡೈತೆ. 77,000. ಪೆಟ್ರೋಲ್ ಇರುತ್ತೆ. ಡೆಲ್ಟಾ ವೇರಿಯಂಟ್ ಇರುತ್ತೆ. 2 ಏರ್ ಬ್ಯಾಗ್ ಬರುತ್ತೆ. ಬ್ಲೂ ಕಲರ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ಗಾಡಿ ಗನ್ ತರ ಐತೆ. ಏನ್ ಮಾತಾಡಂಗಿಲ್ಲ. ಮೇಂಟೆನೆನ್ಸ್ ಬಗ್ಗೆ ಕೇಳಂಗಿಲ್ಲ. ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಆಗಕ್ಕೆ ಚಾನ್ಸಸ್ ಇದೆ ಸರ್. ಓಕೆ, 5.25 ಲಕ್ಷ ಕೊಟ್ಬಿಡ್ತೀನಿ. 5,25,000ಕ್ಕೆ 5,25,000 ಕೊಡ್ತೀನಿ. ಬೇಕಾದ್ರೆ ಇನ್ನ ಸಣ್ಣ ಪಟ್ಟ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ. ಸಾರ್ದ ಹೆಸರು ತಗೋ ಬಂದ್ರೆ ಖಂಡಿತ ಮಾಡೇ ಕೊಡ್ತೀನಿ. ಓಕೆ, 5,25,000ಗೆ ಬಲೆನೋ ಕೂಡ, ಅದು ಕೂಡ ನಿಮಗೆ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಕೂಡ ಸಿಗುವಂತ ಚಾನ್ಸ್ ಇದೆ. ಗ್ರೇಟ್ AC ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಸರ್ ಮಾರ್ಕೆಟ್ ಅಲ್ಲಿ ಹಾಟ್ ಕೇಕ್ ಅಂತ ಹೇಳ್ಬೋದು. ಯಾವ್ದು? ಸ್ವಿಫ್ಟ್ ಮತ್ತು ಒಂದು ನಾನು ಹೆಸರು ಕೊಟ್ಟಿರೋದು ಇದಕ್ಕೆ ಗೋಬಿ ಮಂಚೂರು ಮತ್ತು ಮೇಲೆ ಅದು ಕೆಚಪ್ ಹಾಕೊಂಡ್ರೆ ಏನ್ ಕಲರ್ ಇರುತ್ತೆ ಅದೇ ತರ ಐತೆ ಸರ್. ಓಕೆ, ಸಖತ್ತಾಗಿದೆ ಗಾಡಿ. ಮಾತಾಡಂಗಿಲ್ಲ. ಮಾರುತಿ ಸುಜುಕಿ ಸ್ವಿಫ್ಟ್ ಪೆಟ್ರೋಲ್ ವೇರಿಯಂಟ್ ಇರ್ತದೆ. ಬರೀ ಸರ್ ಚಾಲೆಂಜ್ ಆಗಿ ಮಾಡ್ತೀನಿ. ಮೀಟರ್ ಟ್ಯಾಂಪರಿಂಗ್ ಇರಲ್ಲ ಇದು. ಬರೀ 37,000 ಹೊಡೈತೆ. 37,000 ಹೊಡೈತೆ. ಸಿಂಗಲ್ ಓನರ್. 2016 ಮಾಡಲ್ ಇರ್ತದೆ. ಆರಾಮಾಗಿ 16 ವರೆಗೂ ಮೈಲೇಜ್ ಕೊಡುತ್ತೆ. 100% ಆಕ್ಸಿಡೆಂಟ್ ಫ್ರೀ. VXI ವೇರಿಯಂಟ್ ಇರುತ್ತೆ ಸರ್. ನಿಮ್ಗೆ 4,95,000 ಕೊಟ್ಬಿಡ್ತೀನಿ ಸರ್. 4,95,000ಕ್ಕೆ ಪೆಟ್ರೋಲ್ ವೇರಿಯಂಟ್. ಸಿಂಗಲ್ ಓನರ್. ಬರೀ 37,000 ಹೊಡೈತೆ. ಬನ್ನಿ ಶೋರೂಮ್ಗೆ ಹೋಗೋಣ, ಚೆಕ್ ಮಾಡಿ ಆಮೇಲೆ ತಗೊಳ್ಳಿ. ಚಾಲೆಂಜ್ ಆಗಿ ಹೇಳ್ತೀನಿ. ಮೀಟರ್ ಬಗ್ಗೆ ಏನಾರ ಮೀಟರ್ ಟ್ಯಾಂಪರಿಂಗ್ ಇದೆ ಅಂತ ಹೇಳಿಬಿಟ್ರೆ ಬರೀ 2.5 ಲಕ್ಷಕ್ಕೆ ಕೊಡ್ತೀನಿ ಗಾಡಿ. 2.5 ಲಕ್ಷಕ್ಕೆ ಕೊಟ್ಬಿಡ್ತೀನಿ ಗಾಡಿ. ಮನೆಗೆ ತಗೊಂಡು ಹೋಯ್ತಾರಿ. ಡಾಕ್ಯುಮೆಂಟ್ ಫ್ರೀ ಮಾಡ್ಕೊಡ್ತೀನಿ. ಅದು 16 ಮಾಡಿದ್ರೆ 2.5 ಲಕ್ಷಕ್ಕೆ ಕೊಡ್ತೀನಿ. ಟ್ಯಾಂಪರಿಂಗ್ ಇದೆ ಅಂತ ಯಾರನ್ನ ಹೇಳ್ಬಿಟ್ಟು ಹೆಸರು ಆಗ್ಬಿಟ್ರೆ, ಪ್ರೂಫ್ ಕೊಟ್ಬಿಟ್ರೆ 2.5 ಲಕ್ಷಕ್ಕೆ ನಿಮ್ಮ ಹೆಸರು ಮೇಲೆ ಟ್ರಾನ್ಸ್ಫರ್ ಮಾಡಿ ಗಾಡಿ ಕೊಟ್ಬಿಡ್ತೀನಿ. ಇನ್ನೊಂದೇನು ಗೊತ್ತಾ ಸರ್, ಈಗ ಮನೆ ಎಲ್ಲ ಓಡಾಡ್ತಾ ಇರ್ತಾರೆ. ಅಕ್ಕಪಕ್ಕದ ಗಲ್ಲಿಗೆಲ್ಲ ಓಡಾಡ್ತಾ ಇರ್ತಾರೆ. ರೋಡ್ ಕೆಲವೊಂದ್ಸಲ ಚಿಕ್ಕದಿರುತ್ತೆ. ಅದಕ್ಕೆಲ್ಲ ಕಾಂಪ್ಯಾಕ್ಟ್ ವೆಹಿಕಲ್ ಬೇಕಲ್ವಾ ಸರ್? ಬೇಕೇ ಬೇಕು. ಕೊಟ್ಬಿಡೋಣ ಬನ್ನಿ ಸರ್. ಬ್ರಿಯೋ ತಗೊಳ್ಳಿ. 2012 ಮಾಡಲ್ ಇದೆ. ಸಕ್ಕದಾಗಿದೆ. ರೆಡ್ ಕಲರ್ ಹೆಂಗೈತೆ ನೋಡಿ. ರೆಡ್ ಹಾಟ್ ಚಿಲ್ಲಿ. 2012 ಮಾಡಲ್ ಇರ್ತದೆ. ಸೆಕೆಂಡ್ ಓನರ್. 70,000 ಚಿಲ್ಲರೆ ಓಡೈತೆ. ಗಾಡಿ ಮಾತಾಡಂಗೆ ಇಲ್ಲ. ಒಂದ್ ಚಿಕ್ಕ ಗಾಡಿ. 2 ವೀಲರ್ಗಿಂತ ಒಂದ್ ಕಾರ್ ತಗೊಂಡು ಓಡಿಸ್ಕೊಳ್ಳಿ ಅಷ್ಟೇ. ನಾನು ಹೇಳಿದ ಮಾತು ಅಷ್ಟೇ.
ಚಿಕ್ಕ ಗಾಡಿ ಮೇಂಟೈನ್ ಆರಾಮಾಗಿ ಮಾಡ್ಬೋದು. ಇಂಜಿನ್ 5 ಲಕ್ಷವರೆಗೂ ಓಡತ್ತೆ. ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಪರ್ಸ್ನಲ್ ಯೂಸ್ ಮಾಡಿದ್ದೀನಿ, ಹೇಳ್ತಾ ಇದ್ದೀನಿ. ಸೂಪರ್ ಗಾಡಿ, 16ವರೆಗೂ ಮೈಲೇಜು ಕೊಡುತ್ತೆ. 275ಗೆ ಕೊಟ್ಬಿಡ್ತೀನಿ ಸರ್. 275ಗೆ ಹೋಂಡಾ ಬ್ರಿಯೋ ಸೆಕೆಂಡ್ ಓನರ್ 2012 ಮಾಡಲ್ ಪೆಟ್ರೋಲ್ SMT. ಎಷ್ಟಾಗುತ್ತೆ ಬೇಗ ಬನ್ನಿ ತೊಗೊಂಡು ಹೋಯ್ತಾರಿ. ಓಕೆ, ಏನು ಹೇಳಿ ಸರ್, ನನ್ನ ಹತ್ರ ಯಾವ ಗಾಡಿ ಇರೋದು ಹೇಳಿ? ಪೋಲೋ. ಏನಕ್ಕೆ ಹೇಳಿ, ನನ್ನ ಫೇವ್ರೇಟ್ ತಾನೇ ಅದು? ಹೌದು. ಮತ್ತೆ ನನ್ನ ಫೇವ್ರೇಟ್ ಗಾಡಿ ಇಲ್ಲೊಂದು ಇದೆಯಲ್ಲ, ಇದೆ, ಬನ್ನಿ ಸರ್ ಹೇಳಿ ಮತ್ತೆ ಡೀಟೇಲ್. ಹೆಂಗಿದೆ ನೋಡ್ರಿ, ಮೆಟಾಲಿಕ್ ರೇ ಮದ್ವೆ ಹುಡುಗಿ 2015 ಮಾಡಲ್ ಇರ್ತದೆ, ಥರ್ಡ್ ಓನರ್ ಇರ್ತದೆ. ಗಾಡಿ ಮಾತ್ರ ಸಕ್ಕತ್ತಾಗಿದೆ ಸರ್. ಓಕೆ, ಹೈಲೈನ್ ಇರ್ತದೆ, ಪೆಟ್ರೋಲ್ ವೇರಿಯಂಟ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ಇಯರ್ ಬ್ಯಾಗ್ ಎಲ್ಲ ಬರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ, ಓಕೆ, ಗೊತ್ತಿಲ್ಲ ಫೋನ್ ಮಾಡಿ ನನ್ಗೆ. ಇಲ್ಲ ಅಂದ್ರೆ ಇವ್ರಿಗೆ ಮಾಡ್ಬಿಡಿ, ಇವ್ರಿಗೆ ಎಲ್ಲರೂ ಗೊತ್ತಿದೆ ಇದು ಗಾಡಿ ಬಗ್ಗೆ. ಪರ್ಸನಲ್ ಇವ್ರ ಹತ್ರ ಪೋಲೋನೇ ಇರೋದು. ಹೌದು. ಸರ್ವಿಸ್ ಬಗ್ಗೆ ಎಲ್ಲ ಏನ್ ಬಗ್ಗೆ ಅಂದ್ರೆ ಗಾಡಿ ಸೂಪರ್ ಗಾಡಿ ಇದು. ಒಳ್ಳೆ ಕಾಂಪ್ಯಾಕ್ಟ್ ವೆಹಿಕಲ್, ಪ್ರೀಮಿಯಂ ಕ್ವಾಲಿಟಿ ಅಂತ ಹೇಳ್ಬೋದು. ನನ್ನ ಪ್ರಕಾರ ನಾನು ಯೂಸ್ ಮಾಡಿದ್ದೀನಿ, ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಸರ್ 14ವರೆಗೂ ಮೈಲೇಜ್ ಕೊಡುತ್ತಾ ಪೆಟ್ರೋಲ್? ಬರುತ್ತೆ ಸರ್, 14-15ವರೆಗೂ ಬರುತ್ತೆ. ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಮೇಂಟೆನೆನ್ಸು ಕಾಸ್ಟ್ಲಿ ಅಂತ ಸುಮಾರು ಜನ ಕ್ವಶನ್ ಇದೆ ಸರ್, ಅದಕ್ಕೆ ನೀವೇನು ಆನ್ಸರ್ ಮಾಡ್ತೀರಾ ಸರ್? ಸೊ ಕಾಸ್ಟ್ ಏನಾಗುತ್ತೆ ಅಂದ್ರೆ ಕೆಲವೊಂದು ಪಾರ್ಟ್ಸ್ ಇರುತ್ತೆ, ಅದೇ ಬಟ್ ನಾವ್ ಹೆಂಗ್ ಮೇಂಟೈನ್ ಮಾಡ್ತೀವಿ ಹಂಗೆ. ಮೇಂಟೈನ್ ಮಾಡಿದ್ರೆ ಪಾರ್ಟ್ಸ್ ಏನು ಹೋಗೋದಿಲ್ಲ. ಕರೆಕ್ಟ್. ನೀವು 800 ತಗೊಳ್ಳಿ, ಜೆನ್ ತಗೊಳ್ಳಿ, ವರ್ನಾ ತಗೊಳ್ಳಿ, ಪೋಲೋ ತಗೊಳ್ಳಿ, ಎಲ್ಲದಕ್ಕೂ ಇವಾಗ 3 ಸತಿ ನಾವು ಹೆಂಗ್ ಊಟ ಮಾಡ್ತೀವಿ ಅದೇ ತರ ಒಂದ್ ತಿಂಗಳಕ್ಕೆ ಇಲ್ಲ 6 ತಿಂಗಳಕ್ಕೆ ಸ್ವಲ್ಪ ಮೇಂಟೈನ್ ಮಾಡ್ಕೋಬೇಕು. ಖರ್ಚು ಜಾಸ್ತಿ ಬರಲ್ಲ. ಆರಾಮಾಗಿ ತಗೊಳ್ಳಿ ಗಾಡಿ. ಸರ್ 5.25 ಲಕ್ಷ ಕೊಟ್ಬಿಡ್ತೀನಿ ಸರ್. 5.25 ಲಕ್ಷಕ್ಕೆ ಡೌನ್ ಪೇಮೆಂಟ್ ಆಗಾರೆ ಸರ್? ಆಲ್ಮೋಸ್ಟ್ ಲೋನ್ ಆಗ್ಬಿಡತ್ತೆ. ಇಲ್ಲ ಅಂದಾಗ ಒಂದು 70,000 ಚಿಲ್ಲರೆ ಏನೋ ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂಡು ಹೋಗ್ಬೋದು ಸರ್. ಓಕೆ, ಒಂದ್ ವೇಳೆ ಈ ಕಲರ್ ಪೋಲೋ ಬೇಡ ಅಂದ್ರೆ ಬಂದಿದೆ ಸರ್, ಆರೆಂಜ್ ಕಲರ್ ಕ್ಯಾಂಡಿ. ಗೊತ್ತಾ, ಮ್ಯಾಗ್ವಿಲ್ ಔಟ್ ಆಫ್ ದ ಮಾರ್ಕೆಟ್ ಮೇಲೆ ಅವರೆಲ್ಲ ಏನೇನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದಾರೆ ಕಸ್ಟಮರ್ ಅವ್ರದ್ದು. 100% ಆಕ್ಸಿಡೆಂಟ್ ಫ್ರೀ. ಹೇಳಿ ಸರ್ ಡೀಟೇಲ್. ಸರ್ ಆರೆಂಜ್ ಕಲರ್ ಪೋಲೋ ಡೀಸೆಲ್ ಅಲ್ಲಿ ಬೇಕಾ ತಗೊಳ್ಳಿ, 20ವರೆಗೂ ಮೈಲೇಜ್ ಕೊಡುತ್ತೆ. 2015 ಮಾಡಲ್, ಸೆಕೆಂಡ್ ಓನರ್, 64,000 ಹೊಡೆಯುತ್ತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ಮ್ಯಾಗ್ವಿಲ್ ಐತೆ. ಗಾಡಿ ಮಾತ್ರ ಸಖತ್ತಾಗಿದೆ, ರೆಡಿ ಟು ಡ್ರೈವ್ ಕಂಡೀಷನ್ ಇರೋದು. ಸರ್ ನಿಮ್ಗೆ ಇದು ಒಂದೇ ಬೆಲೆ ಹೇಳ್ಬಿಡ್ತೀನಿ ಸರ್. ಓಕೆ, ಇದು ಕೂಡ ನಿಮ್ಗೆ 5,25,000 ಕೊಟ್ಬಿಡ್ತೀನಿ ಸರ್. 5,25,000ಕ್ಕೆ ಇದು ಕೂಡ ಹೈಲೈನೆ. ಹೌದು, ಹೈಲೈನೆ. ಡೀಸೆಲ್, ಇದು ಪೆಟ್ರೋಲ್, ಇದು ಡೀಸೆಲ್. 5,25,000 ಕೊಡ್ತೀನಿ. ಒಂದ್ಸಲಿ ಬಂದು ಟೆಸ್ಟ್ ಡ್ರೈವ್ ತಗೊಳ್ಳಿ, ಗಾಡಿ ಬಿಟ್ಟೋಗಲ್ಲ. ನಾನ್ ಚಾಲೆಂಜ್ ಮಾಡ್ತಾ ಇರೋದು. ಓಕೆ, ನೆಕ್ಸ್ಟ್ ಸರ್, ಪೋಲೋ ಬರಕ್ಕೂ ಮುಂಚೆ ಹೌದು ಕುಂಟದು ಕೂಡ ಹವಾಯಿತು ಸರ್. ಹೌದು, ತುಂಬಾ ಹವಾಯಿತು ಸರ್. ಯೂಸ್ ಮಾಡೋರಿಗೆ ಗೊತ್ತು ಅದು ಬೆಲೆ. ಹೌದು. 2013 ಮಾಡಲ್, ಸಿಂಗಲ್ ಓನರ್, 76,000 ಹೊಡೆಯುತ್ತೆ. ಡೈನಾಮಿಕ್ ವೇರಿಯಂಟ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ. ರೇರ್ ವೈಫರ್, ಡೈಫಾಗರ್ ಬರುತ್ತೆ. ಇದು ಬಂದು ನಿಮಗೆ ಡೀಸೆಲ್ 20-22 ಮೈಲೇಜ್ ಬರುತ್ತೆ. ಸೇಮ್ ಸ್ವಿಫ್ಟ್ ಇಂಜಿನೇ ಬರುತ್ತೆ ಸರ್ ಇದಕ್ಕೂ. ಇದೂ ನಿಮಗೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಪಾರ್ಟ್ಸ್ ಏನು ಸಿಗಲ್ಲ ಅಂತ ಟೆನ್ಷನ್ ತಗೋಬೇಡಿ, ಎಲ್ಲ ಸಿಗುತ್ತೆ. 2,40,000 ಕೊಟ್ಬಿಡ್ತೀನಿ ಸರ್. 2,40,000. 2,40,000 ಕೊಟ್ಬಿಡ್ತೀನಿ. ಎಷ್ಟಾಗುತ್ತೆ ಬೇಗ ಬನ್ನಿ. 13 ಮಾಡಲ್ ಗಾಡಿ, ಕಾಂಪ್ಯಾಕ್ಟ್ ವೆಹಿಕಲ್, ಮನೆಗೆ ತಗೊಂಡು ಹೋಯ್ತಾರೆ ಅಷ್ಟೇ. ಓಕೆ, ನೆಕ್ಸ್ಟ್ ಸರ್, Hyundai i20. ಹೌದು ಸರ್, ಅದು ಈ ಲೈಟ್ ಕೊಡ್ತೀನಿ, ಸಿಂಗಲ್ ಓನರ್ ಕೊಡ್ತೀನಿ, ಲೇಟೆಸ್ಟ್ ಮಾಡಲ್ ಅಲ್ಲಿ ಕೊಡ್ತೀನಿ. 2017 ಮಾಡಲ್, 2017 ಮಾಡಲ್, ಸಿಂಗಲ್ ಓನರ್, 60,000 ಹೊಡಿರೋದು ರೆಕಾರ್ಡೆಡ್ ಗಾಡಿ. ನೋಡ್ರಿ, ಗನ್ ತರ ಐತೆ. 2 ಇಯರ್ ಬ್ಯಾಗ್ ಬರುತ್ತೆ, 4 ಕೂಟರ್, ಒಳ್ಳೆ ಕಂಡೀಷನ್ ಅಲ್ಲಿ ಐತೆ. ಗ್ರೇ ಕಲರ್ ಎಲಿಫೆಂಟ್ ಸ್ಪೋರ್ಟ್ಸ್ ವೇರಿಯಂಟ್ ಇರ್ತದೆ. ಪೆಟ್ರೋಲ್ ಅಲ್ಲಿ ಮೈಲೇಜ್ ಆರಾಮಾಗಿ 15 ಎಕ್ಸ್ಪೆಕ್ಟ್ ಮಾಡ್ಬೋದು. ಮೇಂಟೆನೆನ್ಸ್ ಕಡಿಮೆ ಇರುತ್ತೆ. ಪೂರ್ತಿ ಡೌನ್ ಪೇಮೆಂಟ್ ಝೀರೋ ಡೌನ್ ಪೇಮೆಂಟ್ ಅಲ್ಲಿ ಮಾಡಿ ಕೊಡ್ತೀನಿ, ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. ಸರ್ 590 ಕೊಟ್ಬಿಡ್ತೀನಿ ಸರ್. 590ಗೆ 2017 ಮಾಡಲ್, ಸಿಂಗಲ್ ಓನರ್, i20 ಕ್ಲಾಸ್ ಕಂಡೀಷನ್, ಗನ್ ಕಂಡೀಷನ್ ತರ ಇದೆ. ಮಿರರ್ ಹೆಂಗಿರುತ್ತೆ ಆ ತರ ಐತೆ ಗಾಡಿ. ಎಷ್ಟಾಗುತ್ತೆ ಬೇಗ ಬನ್ನಿ ತಗೊಂಡೋಗಿ. ಓಕೆ, ಸೊ ನೆಕ್ಸ್ಟ್ ಸರ್ ಒಳ್ಳೆ ಗಾಡಿ ಅಂತ ಹೇಳ್ಬೋದು ಸರ್. 2016 ಮಾಡಲು, ಸಿಂಗಲ್ ಓನರ್ ಇರ್ತದೆ. ಪೆಟ್ರೋಲ್ ವೇರಿಯಂಟ್ ಇರುತ್ತೆ. SX ಇದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ಇಯರ್ ಬ್ಯಾಗ್ ಎಲ್ಲ ಬರುತ್ತೆ. ಓಡಿರೋದು ರೆಕಾರ್ಡೆಡ್. ನಾನು ಸುಮ್ಮನೆ ಹೇಳಲ್ಲ ಮೀಟರ್ ಇರಬೇಕು ಅಂತ. ನನಗೆ ಮೀಟರ್ ಐತೆ, ಅದಕ್ಕೆ ಮೀಟರ್ಗೆ ನಾನು ಕಿರಿಕಿರಿ ಮಾಡಲ್ಲ. 1,61,000 ಹೊಡೈತೆ. 1,65 ಗಾಡಿ ನೋಡ್ಬಿಡ್ರೆ ಸರ್, ಬರೀ 40,000 ಹೊಡಿದೆ ಅಂತ. ಆ ಥರ ಶೋರೂಮಲ್ಲಿ ಹಿಸ್ಟ್ರಿ ಸಮೇತ ಕೊಡ್ತೀನಿ ಗಾಡಿ. ಓಕೆ ಸರ್, ತಗೊಂಡು ಹೋದ್ರು ನೀವು, ಯಾರನ್ನ ತಗೊಂಡು ಹೋದ್ರು ಗಾಡಿ ಆರಾಮಾಗಿ 5 ಲಕ್ಷವರೆಗೂ ಓಡ್ಬೋದು. ಇಂಜಿನ್ ಆ ಥರ ಐತೆ. ಶೋರೂಮಲ್ಲಿ ಚೆಕ್ ಮಾಡಿ ತಗೊಳ್ಳಿ. ಓಕೆ, ರೆಕಾರ್ಡೆಡ್ ಗಾಡಿ ಕೊಡ್ತಾ ಇದ್ದೀನಿ. ಅದು ಬಜೆಟಲ್ಲಿ ಕೊಟ್ಬಿಟ್ಟು ಕಳಿಸ್ಬಿಡ್ತೀನಿ. ಎಷ್ಟು ಸರ್ಪ್ರೈಸ್ ಸರ್? ಬರೀ 5.5 ಲಕ್ಷ ಕೊಟ್ಬಿಡ್ತೀನಿ ಸರ್. 5.5 ಲಕ್ಷ ಕೊಡ್ತೀನಿ. ಎಷ್ಟಾಗತ್ತೆ ಬೇಗ ಬನ್ನಿ ತಗೊಂಡೋಗ್ಬಿಡಿ. Hyundai ವರ್ಣ ಅದು ಕೂಡ. ಹೌದು ಸರ್. ಓಕೆ, ಮತ್ತೆ ಸರ್ ಇದು ಒಂದು ಬಿಳಿ ಆಣೆ ಅಂತ ಹೇಳ್ಬೋದು. ಸ್ಕಾರ್ಪಿಯೋ 2014 ಮಾಡಲ್ ಇರ್ತದೆ. ಥರ್ಡ್ ಓನರ್ ಆಗಿರ್ತದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಐತೆ. ಸಕ್ಕದಾಗಿದೆ ಗಾಡಿ, ಏನು ಮಾತಾಡಂಗಿಲ್ಲ. 98,000 ಹೊಡಿರೋದು ರೆಕಾರ್ಡೆಡ್. ಫೈನಲ್ ಬೆಲೆ ಹೇಳ್ಬಿಡಲ್ಲ, ಇಲ್ಲ ಕೋಟಿಂಗ್ ಹೇಳಿ ಫೈನಲ್ ಹೇಳಲ್ಲ ಸರ್. ಸರ್ ಏನು ಗೊತ್ತಾ,
ಫೈನಲ್ ಹೇಳ್ಬಿಡೋಣ, ಯಾಕಂದ್ರೆ ಇಂಟ್ರೆಸ್ಟ್ ಇರೋರು ಬಂದೇ ಬರ್ತಾರೆ. ಖಂಡಿತ ಹೇಳ್ಬಿಡಿ ಫೈನಲ್. 4,35,000 ಕೊಡ್ತೀನಿ ಸರ್. 4,35,000. ಹೌದು ಸರ್. ಲೋನ್ ಎಷ್ಟಕ್ಕಾಗುತ್ತೆ ಹಾಗಾದ್ರೆ ಸರ್? ಲೋನ್ 0 ಡೌನ್ ಪೇಮೆಂಟ್ ಅಲ್ಲಿ ಆಗಕ್ಕೆ ಚಾನ್ಸಸ್ ಇದೆ. ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. ಗಾಡಿದ ಗ್ಯಾರಂಟಿ ನಾನು ಕೊಡ್ತೀನಿ. ಲೋನ್ ಆಗೋದು 100%. ನಿಮ್ ಪ್ರೊಫೈಲ್ದು ಗ್ಯಾರಂಟಿ ನಾನು ತಗೊಳಕ್ ಆಗಲ್ಲ. ಅಲ್ಲಿ ಮಾತಾಡೋದೇ ನಿಮ್ ಪ್ರೊಫೈಲ್. ಒಂದ್ಸಲಿ ಬನ್ನಿ, ಡಾಕ್ಯುಮೆಂಟ್ಸ್ ಕೊಡಿ, ಚೆಕ್ ಮಾಡೋಣ. ಆದ್ರೆ ನಿಮ್ಗೆ ಬರೀ 30-40 ಸಾವಿರ ಕೊಟ್ಟು ಗಾಡಿ ತಗೊಂಡೋಗು ಅವಕಾಶತೆ ಇರುತ್ತೆ. ಇಲ್ಲ ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, 800 ಮೇಲೆ ಇದೆ ಸಿಬಿಲ್ ಅಂದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಸಿಗ್ಬಿಡುತ್ತೆ ಸರ್. ಪ್ರೈಸ್ ಏನೋ ಹೇಳಿದ್ರಿ, ಹೌದು, ಬಟ್ ಎಲ್ಲರೂ ಹೈ ಪ್ರೈಸ್ ಅಂತ ಹೇಳ್ತಾರಲ್ಲ ಸರ್? ಅವೆಲ್ಲ ಡೌ ಇಲ್ಲ, ಮೀಟರ್ ಇರ್ಬೇಕು. ಯಾರನ ಇದೇ ಕಂಡೀಷನ್ ಗಾಡಿ, ಇದೇ ಟೆಸ್ಟ್ ಅಲ್ಲಿ ಗಾಡಿ ಯಾರನ್ನ ಕೊಟ್ರೆ ಬರೀ 2 ಲಕ್ಷ ಕೊಟ್ಟು ಕಳಿಸ್ತೀನಿ ನಾನು. ಅದು ಮಾತಂದ್ರೆ ಮಾತು. 2 ಲಕ್ಷಕ್ಕೆ 2 ಲಕ್ಷ ಕೊಡ್ತೀನಿ ಯಾರನ್ನ ಕೊಟ್ರೆ. ಏನ್ ಸರ್ ಕಡಿಮೆ ಹೊಡಿದ್ಯಾ ಇದು? ಹೌದಣ್ಣ, ಬರೀ 61,000 ಹೊಡೈತೆ. ಟೆಸ್ಟರು ಅದು ಕಡಿಮೆ ಓಡಿರೋದು? ಹೌದು, ಅದು ರೆಕಾರ್ಡೆಡ್. ಗಾಡಿ ಮಾತ್ರ RXZ 110 PS ಇರುತ್ತೆ, ರೆನಾಲ್ಡ್ ಡಸ್ಟರ್ ಡೀಸೆಲ್ ಗಾಡಿ. ಅದು ಆಟೋಮೆಟಿಕ್ ಇರ್ತದೆ. ಗಾಡಿ ನೋಡ್ಕೊಳ್ಳಿ, 2016 ಮಾಡಲ್ ಇರ್ತದೆ. ಸಖತ್ತಾಗಿದೆ ಗಾಡಿ. ಆರೆಂಜ್ ಕಲರ್ ಅಂದ್ರೆ ಆರೆಂಜ್ ಇಲ್ಲ ಸರ್, ಇದು ಸ್ವಲ್ಪ ಚೆರಿ ರೆಡ್, ಚೆರಿ ಏನಾದ್ರು ಹೇಳ್ಬೋದು. ಎಕ್ಸಾಕ್ಟ್ ಕಲರ್ ನಾನು ಹೇಳ್ತಾ ಇಲ್ಲ, ಬಟ್ ಅಟ್ರಾಕ್ಟಿವ್ ಇದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಇದೆ. ಸಖತ್ತಾಗಿದೆ ಗಾಡಿ. ಗಾಡಿ ಬಗ್ಗೆ ಏನ್ ಮಾತಾಡಂಗಿಲ್ಲ ಸರ್. ಓಕೆ, ಡೌನ್ ಪೇಮೆಂಟ್ ಸರ್ ಇದಕ್ಕೆ ಆಲ್ಮೋಸ್ಟ್ ಲೋನ್ ಆಗ್ಬಿಡುತ್ತೆ ಸರ್. 16 ಮಾಡಲ್ ಅಲ್ಲ, ಅದು ಟಾಪ್ ಅಂಡ್. ಗಾಡಿಗೆ ವ್ಯಾಲ್ಯೂಯೇಷನ್ ಹಾಕಿದ್ರೆ ವ್ಯಾಲ್ಯೂಯೇಷನ್ ಅಕಸ್ಮಾತ್ ನಿಮ್ಗೆ ಒಂದ್ 4.5-5.5 ಬಂದ್ಬಿಡುತ್ತೆ. ಆದ್ರೆ ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ 50-60 ಸಾವಿರ ನಾವೇ ಅಡ್ವೈಸ್ ಮಾಡಿ ಲೋನ್ ಅವ್ರಿಗೆ ಇನ್ಕ್ರೀಸ್ ಮಾಡ್ತೀವಿ. ಇಲ್ಲ ಅಂದಾಗ ಒಂದ್ 50 ಸಾವಿರ ಕೊಟ್ಟು ಗಾಡಿನ ತಗೊಂಡೋಗ್ಬೋದು ಅಷ್ಟೇ. ಓಕೆ ಸರ್, ಒಳ್ಳೆ ಪ್ರೈಸ್ ಹೇಳಿ ಸರ್. ಡಸ್ಟರ್ ಎಲ್ಲರೂ ಕೇಳ್ತಾ ಇರ್ತಾರೆ ಸರ್. ಮಾಡಲ್ ಅಲ್ಲಿ ಆಟೋಮೆಟಿಕ್ ಗಾಡಿ 5 ಲಕ್ಷಕ್ಕೆ ಕೊಟ್ಬಿಡ್ತೀನಿ ತಗೊಳ್ಳಿ ಸರ್. 5 ಲಕ್ಷಕ್ಕೆ? ಬರೀ 5 ಲಕ್ಷಕ್ಕೆ 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ ಸರ್. 5 ಲಕ್ಷಕ್ಕೆ 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ. ಎಷ್ಟಾಗತ್ತೆ ಬೇಗ ಬನ್ನಿ, ಗಾಡಿ ತಗೊಂಡು ಹೋಗಿ. ಟಾಟಾ ಎಷ್ಟಂತ ಡೀಟೇಲ್ ಕೊಟ್ಬಿಟ್ಟು? ಹೌದು. ಇನ್ನೂ ಕಡಿಮೆ ಪ್ರೈಸ್ ಅಲ್ಲಿ ಬೇಕು ಅಂದ್ರೆ ಮನ್ಸಾ ಕೊಡ್ತೀನಿ. ಹೇಳಿ ಡೀಟೇಲ್. ಅದು ಬರೀ 40,000 ಹೊಡಿರೋದು, ಸಿಂಗಲ್ ಓನರ್. ಟ್ಯಾಂಪರಿಂಗ್ ಇದೆ ಅಂತ ಯಾರನ್ನ ಹೇಳ್ಬಿಟ್ರೆ, ಇಲ್ಲ ಕಂಪನಿಯವರು ಹೇಳ್ಬಿಟ್ರೆ, ಅಲ್ಲೇ ಗಾಡಿಗೆ ನಾನು ಬೆಂಕಿ ಹಚ್ಬಿಡ್ತೀನಿ. ಇಲ್ಲ ಅಂದ್ರೆ ನಿಮ್ಗೆ ಬರೀ 60,000 ಗಾಡಿ ಕೊಟ್ಬಿಟ್ಟು ಕಳ್ಸಿಬಿಡ್ತೀನಿ. ಓಕೆ, ಚಾಲೆಂಜ್ ಅದು. 2010 ಮಾಡಲ್, ಸಿಂಗಲ್ ಓನರ್, 40,000 ಹೊಡೈತೆ, ಪೆಟ್ರೋಲ್ ಗಾಡಿ. ವೀಲ್ ಕ್ಯಾಪು ಕೂಡ ನಾನು ಹೊಸದ್ ಹಾಕಿರೋದು. ಜಾಗ ಇಲ್ಲ ಅಂತ ಆಚೆ ಹಾಕಿದ್ದೀನಿ. ಮಳೆಯಲ್ಲಿ ನಿಮ್ಗೆ ಈ ತರ ಕಾಣಿಸ್ತಾ ಇರೋದು. ಡೆಲಿವರಿ ಟೈಮ್ ನಿಮ್ಗೆ ಮದುವೆ ಹುಡುಗಿ ತರ ಮಾಡಿ ಕೊಡೋದು ಜವಾಬ್ದಾರಿ ನಂದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ. ಮೈಲೇಜ್ ನೀವು 14 ಎಕ್ಸ್ಪೆಕ್ಟ್ ಮಾಡ್ಬೋದು. ಬಾರಿ 1,80,000 ಕೊಡಿ ಗಾಡಿ ಮನೆಗೆ ತಗೊಂಡೋಗ್ತಾರೆ. 1,80,000ಕ್ಕೆ ಸಾಕು. 2010 ಮಾಡಲ್, ಸಿಂಗಲ್ ಓನರ್. ಅದು ಆಫರ್ ಪ್ರೈಸ್ ಹೇಳ್ತಾ ಇರೋದು. ಎಷ್ಟಾಗತ್ತೆ ಬೇಗ ಬನ್ನಿ, ಗಾಡಿ ನಮ್ಮ ಮನೆಗೆ ತಗೊಂಡು ಹೋಗ್ತಾರೆ ಅಷ್ಟೇ. ಹ್ಯುಂಡೈ i20 ಕೂಡ ನೋಡಿದ್ರೆ ಇವಾಗ ಗ್ರ್ಯಾಂಡ್ ಐಟೆನ್, ಅದು ಕೂಡ ಮ್ಯಾಗ್ನಾ ವೇರಿಯಂಟ್ 1.2 ಲೀಟರ್ ಇಂಜಿನ್ ಜೊತೆ ಬರುವಂತ ಗಾಡಿ. ಡೀಟೇಲ್ ಸರ್? ಸರ್, ಹ್ಯುಂಡೈ ಗ್ರ್ಯಾಂಡ್ i10 ಸಕ್ಕತ್ತಾಗಿದೆ ಗಾಡಿ, ಮಾತಾಡಂಗಿಲ್ಲ. 2 ಓನರ್ ಆಗಿದ್ರು 65,000 ಕಿಲೋಮೀಟರ್ ಓಡೈತೆ. ಗಾಡಿ ಮಾತ್ರ ಸಿಂಪಲ್ ಸ್ವೀಟ್ ಇದೆ, ಸಕ್ಕತ್ತಾಗಿದೆ. ಪೆಟ್ರೋಲ್ ವೇರಿಯಂಟ್ 15 ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ಬರೀ 3,90,000 ಕೊಡ್ತೀನಿ ಸರ್. 3,90,000 ಗಾಡಿ ಒಂದ್ಸಲಿ ಟೆಸ್ಟ್ ಡ್ರೈವ್ ತಗೊಳ್ಳಿ, ಬಿಟ್ಟೆ ಹೋಗಲ್ಲ. ಒಂದ್ಸತಿ ವಿಸಿಟ್ ಆಗಿ ಸಾಕು. ಮಾಡಲ್ ಯಾವ್ದಿದು ಸರ್? 2015. ಓಕೆ. ಓಡಿರೋದು ಸರ್ ಇದು? 65,000 ಹೊಡೈತೆ. 65,000? ಹೌದು ಸರ್. ಸರ್ ಯಾವ ಸರ್ ಇದು? ಮತ್ತೊಂದು ಸ್ಕೋಡಾ ಬಂದ್ಬಿಡ್ತು ಸರ್. ಸ್ಕೋಡಾ ಲಾರಾ ಬಂದೈತೆ. ಗಾಡಿ ಮಾತ್ರ ಸಖತ್ತಾಗಿದೆ. ವಿತ್ ಕರ್ನಾಟಕ ಕೊಡ್ತೀನಿ. 2010 ಮಾಡಲ್ ಇದೆ. 1,27,000 ಹೊಡೈತೆ. ಸಿಂಗಲ್ ಓನರ್ ಇದೆ. ಗಾಡಿ ಮಾತ್ರ ಸಖತ್ತಾಗಿದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ಲಾರಾಗೆ ಲವರ್ಸೇ ಬೇರೆ ಇರ್ತಾರೆ ಸರ್, ಅವ್ರಿಗೋಸ್ಕರ ತಂದಿಟ್ಟಿದೀವಿ ಸರ್. 3 ಲಕ್ಷ ಕೊಡ್ತೀನಿ ಸರ್. ವಿತ್ ಕೆ 3 ಲಕ್ಷಕ್ಕೆ? 3 ಲಕ್ಷಕ್ಕೆ ಎಲ್ಲ ಟಚ್ ಅಪ್ ಪಾಲಿಶ್ ಎಲ್ಲ ಮಾಡಿ ಕೊಡ್ತೀನಿ. ಮದುವೆ ಹುಡುಗಿ ತರ ಮಾಡಿ ಕೊಡ್ತೀನಿ. 3 ಲಕ್ಷ ಕೊಡಿ, ಗಾಡಿ ಮನೆಗೆ ತಗೊಂಡು ಹೋಗ್ತಾರೆ ಅಷ್ಟೇ. ಹ್ಯುಂಡೈ ಗ್ರ್ಯಾಂಡ್ i10 ಆಸ್ಟಾ, ಅದು ಕೂಡ ಫುಲ್ಲಿ ಟಾಪ್ ಅಂಡ್ ಅಲೋ ವೀಲ್ಸ್, ಏರ್ ಬ್ಯಾಗ್, ABS ಎಲ್ಲಾನು ಕೂಡ ಬರುತ್ತಲ್ಲ ಸರ್? ಹೌದು ಸರ್. ಅದು ಬಟನ್ ಸ್ಟಾರ್ಟ್ ಡೀಸೆಲ್. 2015 ಮಾಡಲ್ ಇರ್ತದೆ. ಸೆಕೆಂಡ್ ಓನರ್. ಗಾಡಿ ಓಡಿರೋದು 70,000. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ಏರ್ ಬ್ಯಾಗ್, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. 22-24 ಮೈಲೇಜ್ ಕೊಡುತ್ತೆ. ಮೇಂಟೆನೆನ್ಸ್ ಕಡಿಮೆ, ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಗ್ರ್ಯಾಂಡ್ i10 ಆಸ್ಟಾ 4,40,000 ಕೊಡ್ತೀನಿ ಸರ್. 4,40,000? ಹೌದು ಸರ್, 4,40,000 ಕೊಡ್ತೀನಿ. ಎಷ್ಟಾಗತ್ತೆ ಬೇಗ ಬರಬೇಕು, ಗಾಡಿನ ಮನೆಗೆ ತಗೊಂಡು ಹೋಗ್ತಾ ಇರ್ಬೇಕಷ್ಟೇ. ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಸರ್ 0 ಡೌನ್ ಪೇಮೆಂಟ್ ಅಲ್ಲಿ ಆಗಕ್ಕೆ ಚಾನ್ಸಸ್ ಇದೆ. ಇಲ್ಲ ಅಂದ್ರೆ ನೀವು ಒಂದು 50-70,000 ಕೊಟ್ಟು ಗಾಡಿ ತಗೊಂಡು ಹೋಗ್ಬೋದು ಸರ್. ಲಕ್ಸರಿ ವೆಹಿಕಲ್? ಸರ್, ಲಕ್ಸುರಿ ವೆಹಿಕಲ್ ಬಂದಿರೋದು GS ಕಾರ್ವಾಲ್ಡ್ ಅಲ್ಲಿ. ಮರ್ಸಿಡೀಸ್ ಬೆನ್ಸ್ ಡೀಸೆಲ್ ಗಾಡಿ ಇರ್ತದೆ. 2011 ಮಾಡಲ್, 2011 ಮಾಡಲ್, ಸಿಂಗಲ್ ಓನರ್ ಇದೆ. ಗಾಡಿ ಮಾತ್ರ ಸಖತ್ತಾಗಿದೆ. ಏನ್ ಫೀಚರ್ ಬೇಕು ಎಲ್ಲ ಐತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ಸನ್ರೂಫ್, ಏರ್ ಬ್ಯಾಗ್, ಇನ್ನ ಏನ್ ಬೇಕು ನಿಮ್ಗೆ ಅದನ್ನು ಬೇಕಾದ್ರೆ ಹಾಕ್ಸ್ಕೊಡ್ತೀನಿ ಹೋಗಿ. 1,25,000 ಕಿಲೋಮೀಟರ್ ಓಡೈತೆ. ಗಾಡಿ ಮಾತ್ರ ಸಖತ್ತಾಗಿದೆ, ಒಳ್ಳೆ ಮೇಂಟೈನ್ ಆಗಿರೋದು. ಪ್ರೀಮಿಯಂ ಮರ್ಸಿಡೀಸ್ ಬೆನ್ಸ್ E250 ಸರ್. 7,90,000 ಕೊಟ್ಬಿಡ್ತೀನಿ ಸರ್.
ಓಕೆ 7,90,000ಕ್ಕೆ. ಹೌದು ಸರ್, ಒಂದೇ ಬೆಲೆ ಸರ್. ಇಡೀ ಮಾರ್ಕೆಟ್ನ ಹಿಡ್ಕೊಂಡು ಬನ್ನಿ. 7,90,000 ಯಾರನ್ನ ಕೊಟ್ಬಿಟ್ರೆ ಈ ಗಾಡಿನ ನಾನು 5 ಲಕ್ಷಕ್ಕೆ ಕೊಟ್ಬಿಡ್ತೀನಿ ಸರ್. ಡಸ್ಟರ್ ಆ ಕಲರ್ ಬೇಡ ಅಂದ್ರೆ ವೈಟ್ ಕಲರ್ ಬೇಕು ತಾನೆ? ಇದೆ ರಸಗುಲ್ಲಾ. ಹೇಳಿ ಮತ್ತೆ ಡೀಟೇಲ್. ಇದು ಕೂಡ ಸೇಮ್ ಆಟೋಮೆಟಿಕ್, ಕಲರ್ ಡಿಫ್ರೆಂಟ್ ಇರುತ್ತೆ. 2018 ಮಾಡಲ್ ಇರ್ತದೆ, ಸಿಂಗಲ್ ಓನರ್ ಇರ್ತದೆ ಸರ್. ಇದು ಓಡಿರೋದು ನಿಮ್ಗೆ 62,000 ಓಡೈತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ ಸರ್. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 5,90,000 ಕೊಟ್ಬಿಡ್ತೀನಿ ಸರ್. 5,90,000. ಹೌದು ಸರ್, ಸಖತ್ತಾಗಿದೆ ಗಾಡಿ. ವೈಟ್ ಕಲರ್ ಅಲ್ಲಿ ಬ್ರ್ಯಾಂಡ್ ನ್ಯೂ ತರ ಐತೆ ಗಾಡಿ. ಒಂದ್ಸಲಿ ನೋಡಿ ಗಾಡಿ ಹೆಂಗೋ ತಗೊಳ್ಳೇಬೇಕಲ್ಲ. ನಾನೇನ್ ಹೇಳ್ತೀನಿ, 4 ಕಡೆ ಹೋಗಿ ಆಮೇಲೆ ಬನ್ನಿ, ಫಸ್ಟ್ ನನ್ನ ಹತ್ರ ಬನ್ನಿ ಅಂತ ಹೇಳ್ತಲ್ಲ. ಯಾಕಂದ್ರೆ ನಿಮ್ಗೆ ಕ್ವಾಲಿಟಿ ನೀವು ಕಂಪೇರ್ ಮಾಡ್ಬೋದು, ಪ್ರೈಸಿಂಗ್ ಕಂಪೇರ್ ಮಾಡ್ಬೋದು. ಒಂದ್ಸಲಿ ವಿಸಿಟ್ ಆಗಿ, ಎಷ್ಟೋ ಕಡೆ ಓಡಾಡ್ತಾ ಇದ್ದೀರಾ, ಒಂದ್ಸಲಿ ಇಲ್ಲಿ ಬಂದು ಟೆಸ್ಟ್ ಡ್ರೈವ್ ತಗೊಳ್ಳಿ. ಕರೆಕ್ಟ್ ಜಾಗ ಇದೆ, ಗಾಡಿ ತಗೊಂಡು ಹೋಗ್ತಾರೆ ಅಷ್ಟೇ. ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಸರ್ 0 ಡೌನ್ ಪೇಮೆಂಟ್ ಸರ್. 18 ಮಾಡಲ್ ಸರ್. ಹೌದು ಸರ್, 7 ಲಕ್ಷವರೆಗೂ ಲೋನ್ ಕೆಪಾಸಿಟಿ. ನಮ್ ಇನ್ಸ್ಪೆಕ್ಷನ್ ಎಲ್ಲ ಮಾಡಿಸಿದೀವಿ. 7 ಲಕ್ಷವರೆಗೂ ಆಗತ್ತೆ. 5,90,000 ಗಾಡಿ ಕೊಡ್ತಾ ಇದೀನಿ. ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ 7 ಲಕ್ಷ ಆಗ್ಬಿಟ್ರೆ ಗಾಡಿ ಸಮೇತ 1,10,000 ನಿಮ್ಗೆ ಕೈಗೆ ಕೊಟ್ಬಿಟ್ಟು ಕಳ್ತೀನಿ. ಬಾಣ ಗಾಡಿ ತಗೊಳ್ಳೋದ್ರದ ಕ್ಯಾಶ್ ಕೂಡ, ಕ್ಯಾಶ್ 2 ಕಾಂಬೋ. ಬನ್ನಿ. ಇಷ್ಟು ಕೂಡ ಏನ್ ನೋಡಿದ್ರಿ ಕಾರ್ಸು ಇವೆಲ್ಲನೂ ಕೂಡ ಇರುತ್ತದೆ GS ಕಾರ್ ವರ್ಲ್ಡ್ ಅಲ್ಲಿ. ಅಡ್ರೆಸ್ ಎಲ್ಲ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀವಿ. ವಿಡಿಯೋ ಮೇಲೆ ಇವ್ರ ನಂಬರ್ ಇರುತ್ತೆ, ಡಿಸ್ಕ್ರಿಪ್ಷನ್ ಪೂರ್ತಿ ಅಡ್ರೆಸ್ ಇರುತ್ತೆ. ಗೂಗಲಲ್ಲಿ ಹೋಗ್ಬಿಟ್ಟು ನೀವು GS ಕಾರ್ ವರ್ಲ್ಡ್ ಬ್ಯಾಂಗ್ಳೂರ್ ಅಂತ ಹೊರಟ್ರು ಸಾಕು, ನಿಮ್ಗೆ ಇದ್ರದ್ದೇ ಲೊಕೇಶನ್ ಬರುತ್ತೆ. ಹೌದು ಸರ್. ಇಲ್ಲಿರುವಂಥ ಕಾರ್ಗಳು ಬಿಟ್ಟು ನಿಮ್ಗೆ ಯಾವುದೇ ಕಾರ್ ಬೇಕಿದ್ರು ಕೂಡ ಇವ್ರಿಗೆ ನೀವು ಒಂದು ಮೆಸೇಜ್ ಮಾಡಿ ಕೇಳ್ಬೋದು, ಎನ್ಕ್ವೈರಿ ಕೊಡ್ಬೋದು. ಯಾಕಂದರೆ ಇವ್ರ ಹತ್ರ ಯಾರ್ಡಲ್ಲಿ ಇನ್ನೂ ಕೂಡ ತುಂಬ ಕಾರ್ಗಳಿರುತ್ತೆ. ಬಟ್ ಇಲ್ಲಿ ನೀವೇ ನೋಡ್ಬೋದು, ಮೈನ್ ರೋಡ್ ಪಕ್ಕ ಇರೋದ್ರಿಂದ ಇಲ್ಲಿ ಜಾಸ್ತಿ ಪಾರ್ಕಿಂಗ್ ಜಾಗ ಇರೋದಿಲ್ಲ. ಎಷ್ಟಿದೆ ಅಷ್ಟು ಮಾತ್ರ ಕಾರ್ ನಿಲ್ಸಿದ್ದಾರೆ. ಸೊ ಬೇರೆ ಗಾಡಿ ಬೇಕಾದ್ರೂ ಕೂಡ ನೀವು ಇವ್ರಿಗೆ ಕಾಲ್ ಮಾಡ್ಬೋದು. ಹೌದು, ಇದೇ ಥರ ಗಾಡಿಗಳನ್ನ ಕೊಡ್ತಾರೆ ಸರ್ ಒಳ್ಳೊಳ್ಳೆ ಪ್ರೈಸಲ್ಲಿ. ಖಂಡಿತ ಸರ್. ನಾನು ಹೇಳ್ತಾ ಇದ್ದೀನಿ, ನನ್ನ ರಿಕ್ವೆಸ್ಟ್, ಇವ್ರು ಒಳ್ಳೆ ಮಾಡ್ತಾ ಇದ್ದಾರೆ, ನಿಮ್ಗೋಸ್ಕರ ಮಾಡ್ತಾ ಇರೋದು. ಒಂದು ರೈಟ್ ಚಾನಲ್ ಅಂತ ಹೇಳ್ಬೋದು ನಾನು. ದಯವಿಟ್ಟು ನನ್ನ ರಿಕ್ವೆಸ್ಟು, ಇವ್ರ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇವ್ರಿಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.